ನನ್ನ ಕಾರ್ಯಕರ್ತರಿಗೆಲ್ಲ ಧಮಕಿ ಹಾಕಬೇಡಿ. ಇದು ಕನಕಪುರ ಅಲ್ಲ, ಬೆಂಗಳೂರು ದಕ್ಷಿಣ. 1 ವರ್ಷದಿಂದ 1 ರೂಪಾಯಿ ಕಾಸು ತಂದಿಲ್ಲ. ನಾನು ಮಾಡಿರೋ ಕೆಲಸವನ್ನ ಅವ್ರು ಹೇಳ್ಕೊಳಕ್ಕೆ ನಾಚಿಕೆ ಆಗಬೇಕು ಅಂತ ಇವತ್ತಿನ ದಿನ ನಾನು ಹೇಳಕ್ ಇಷ್ಟಪಡ್ತೀನಿ. ಮೀಡಿಯಾ ಮುಖಾಂತರ ನಾನು ಇವತ್ತು ಸವಾಲನ್ನ ಹಾಕ್ತೀನಿ. ಅವ್ರು ಎಷ್ಟು ಹಣ ತಂದಿದ್ರು ಅಂತ ಬಿಡುಗಡೆ ಮಾಡಲಿ. ನನ್ನ ಸರ್ಕಾರದ ಹಣ ಎಷ್ಟು ಅಂತ ಬಿಡುಗಡೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಕೂಲಿ ಕೊಡಿ ಕೂಲಿ ಕೊಡಿ ಅಂತಾರಲ್ಲ ಸ್ವಾಮಿ, ನನ್ನ ಕ್ಷೇತ್ರದ ಜನ 50,000 ಕೂಲಿ ಕೊಟ್ಟಿದ್ದಾರೆ. ಈ ಸತಿ 75ರಿಂದ 1 ಲಕ್ಷ ಕೂಲಿ ಕೊಡ್ತಾರೆ ಸ್ವಾಮಿ. ನರೇಂದ್ರ ಮೋದಿ ಅವರ ಸರ್ಕಾರಗಳ ಸಾಧನೆಗಳು ಮಾತಾಗಿದ್ದೇವೆ ಹೊರತು ಮಾತುಗಳು ಸಾಧನೆ ಆಗಿಲ್ಲ, ಸಾಧನೆಗಳೇ ಮಾತಾಗಿದ್ದಾವೆ. ರೋಮಾಂಚನವಾಯಿತು. ಇಂಥ ವ್ಯಕ್ತಿ ನಮಗ್ ಬೇಕಲ್ವೇ? ನಿಮ್ಗೆಲ್ಲ ಬೇಕಲ್ವೇ? ಆರೋಗ್ಯ ಕಾಪಾಡ್ಕೊಬೇಕಲ್ವೇ? ನಾವು 100ಕ್ಕೆ 100 ಗೆಲ್ತಾರೆ. ಗೆದ್ದಿಲ್ಲ ಡಾಕ್ಟರ್ ಮಂಜುನಾಥ್ ಅವರೊಂದು ಆವತ್ತೇ ರಾಜಕೀಯದಿಂದ ನಿಯುಕ್ತಿ ಆಗ್ತೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದರು. ಇನ್ನು ಮತಯಾಚನೆಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ, ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಕೆರೆ ಮಂಜಣ್ಣ, ಬಿಜೆಪಿ ಪಕ್ಷದ ರಾಜಶೇಖರ್ ರೆಡ್ಡಿ, ಜಿಗಣಿ ಪುನೀತ್, ಪಿಎಲ್ಡಿ ವೆಂಕಟೇಶ್ ಗೌಡರು, ರಾಮಚಂದ್ರ, ಟಿ ರಾಜಣ್ಣ, ಪ್ರವೀಣ್, ಗಿರೀಶ್, ಆನಂದ್, ಜೆಸಿ ಕೃಷ್ಣಪ್ಪ, ಅಣ್ಣಯ್ಯಪ್ಪ, ಎಂಸಿ ರಾಜಪ್ಪ, ಶಿವರಾಮರೆಡ್ಡಿ, ಮರಿಯಪ್ಪ, ಆರ್ಡಿ ಮಂಜುನಾಥ್, ಮೋಹನ್, ಹೇಮಂತ್, ದೀಕ್ಷಿತ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. भारतीय जनता पार्टी के एवं कृष्णप्पा जी के डॉक्टर सीएम मंजूनाथ के जय बोलो भारत माता की, नरेंद्र मोदी की। शासन ಮುಂದೆ ಬಿಡು. बीजेपी पार्टी के सीएम मंजूनाथ साहेबರಿಗೆ डॉक्टर साहेबರಿಗೆ ಅಭಿವೃದ್ಧಿ ಅಧಿಕಾರಿಗಳು ವರ್ಷಗಳ ಕಾಲ ನಿಮ್ಮ ಸೇವೆಯನ್ನು ಮಾಡಿರ್ತಕ್ಕಂಥ ಧೀಮಂತ ನಾಯಕ ಎಂ ಕೃಷ್ಣಪ್ಪನವರು. ಬಂಧುಗಳೇ, ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಬೇಕು. ಪ್ರೊಸೆಷನ್ ಮುಂದೆ ಸಾಕ್ಬೇಕು. ವಾದ್ಯದವರನ್ನ ಮುಂದೆ ಕಳಿಸಿ ಪ್ರೊಸೆಷನ್ ಸಾಕ್ಬೇಕು ಮುಂದೆ.
ಇದು ಯುವಕರ ಪಕ್ಷ ಬಿಜೆಪಿ, ಸಾಮಾನ್ಯರ ಪಕ್ಷ ಬಿಜೆಪಿ. ದುಡಿವ ಸೇವಕ ಕರ್ತವ್ಯದ ತಿಳಿಯೇಳುತ್ತ ಸೀರೆ ತನ್ನ ನಾಯಕ. ಶ್ರೀದೇವ ಉದ್ಯೋಗ ಆಸ್ಪತ್ರೆ ಮುಖಾಂತರ ಲಕ್ಷಾಂತರ ಕುಟುಂಬಗಳಿಗೆ ಜೀವನಾಡಿಯಾಗಿ ಆಸರೆಯಾಗಿ ಕೆಲಸವನ್ನು ಮಾಡಿದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಸಾಹೇಬರು ಗ್ರಾಮಕ್ಕೆ ಬಂದು ಇವತ್ತು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಹೇಮಂತ್ ಅವರು, ಜೀವನ್ ಅವರು, ಬಂಧುಗಳೇ, ಎಲ್ಲ ಕಾರ್ಯಕರ್ತ ಬಂಧುಗಳು, ನಿಮ್ಮನ್ನೆಲ್ಲ ಉದ್ದೇಶಿಸಿ ಹಿರಿಯರೇ, ಸ್ನೇಹಿತರೇ, ಶ್ರದ್ಧೆ, ಆತ್ಮೀಯ ಗೆಳೆಯರೇ, ಬಹಳ ಪ್ರೀತಿ ವಿಶ್ವಾಸದಿಂದ ರಾತ್ರಿ ಹಗಲು ನಿಮ್ಮ ಜೊತೆ ಕೈ ಜೋಡಿಸಿ ದುಡಿತಿರುವಂತ ಜನತಾದಳದ ಪ್ರಧಾನ ಕಾರ್ಯದರ್ಶಿ ಅಂತ ಕೊಟ್ಗೇರಿ ಮಂಜಣ್ಣವರೇ, ನಿಮ್ಮೆಲ್ಲರ, ನಮ್ಮೆಲ್ಲರ ನರೇಂದ್ರ ಮೋದಿ ಅವರ ಮತ್ತು ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಅಂತ ಸಿ.ಎನ್. ಮಂಜುನಾಥ್ ಸಾಹೇಬ್ರೆ, ಬಹಳ ಜಿಗಣಿಯ ಸುತ್ತಮುತ್ತಲಿನ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷ, ಸದಸ್ಯರುಗಳೇ, ಬಹಳ ವಿಶೇಷವಾಗಿ ಇವತ್ತೊಂದು ದಿನ ಜಿಗಣಿಯಲ್ಲಿ ನಿರಂತರವಾಗಿ ನಿಮ್ಮ ಅಭಿವೃದ್ಧಿಯಲ್ಲಿ ನಾನು ಕೈ ಜೋಡಿಸಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಇವತ್ತೇನಾದ್ರೂ ಜಿಗಣಿ APC ಸರ್ಕಲ್ ಇಂದ ಹಿಡಿದು ಡಬಲ್ ರೋಡ್ ಬೈಪಾಸ್ ಮಾಡಿರೋದು ನಮ್ಮ ಸರ್ಕಾರ, ನಾನೇ ಮಾಡಿರುವಂತ ಗಂಡಘೋಷವಾಗಿ. ಜಿಗಣಿಗೆ ಪೊಲೀಸ್ ಸ್ಟೇಷನ್ ಅನ್ನ ತಂದಿದ್ದು ನಮ್ಮ ಸರ್ಕಾರದಲ್ಲಿ. ಜಿಗಣಿಯಲ್ಲಿ ಹಾಸ್ಪಿಟಲ್ ಅನ್ನ ಹೈಟೆಕ್ ಅನ್ನ ಮಾಡಿದ್ದು ನಮ್ಮ ಸರ್ಕಾರದಲ್ಲೇ. ಸ್ಯಾನಿಟರಿ ಅಂತ ಪಂಚಾಯಿತಿ ಇದ್ದಂತ ಕಾಲದಲ್ಲಿ
ಈ ಸೋಮಣ್ಣರ ಮುಖಾಂತರ ಹೌಸಿಂಗ್ ಬೋರ್ಡ್ ಇಂದ ಸ್ಯಾನಿಟರಿಯನ್ನ ಮೊದಲನೇ ಬಾರಿಗೆ ನಾನೇ ಮಾಡಿಸಿದಂತ ಗಂಡಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ರೋಡ್ ಕಾಂಕ್ರೀಟ್ ರಸ್ತೆ ನಮ್ಮ ಸರ್ಕಾರದ ಹಣದಿಂದ ಮಾಡಿದ್ವಿ. ಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸರ್ಕಾರದ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ವಿ. ಒಂದಲ್ಲ ಒಂದು ರೀತಿ ಇವತ್ತೊಂದು ದಿನ APC ಸರ್ಕಲ್ ಅಲ್ಲ, ಜಿಗಣಿ ಆನೆಕಲ್ಲಿಂದ ಮೀನಾಕ್ಷಿ ಟೆಂಪಲ್ ವರ್ಗು ಯಾವ್ದನ ಹಳೆ ಅಂಬಾಸಡರ್ ಕಾರು ಬ್ರೇಕ್ ಚೆನ್ನಾಗಿದ್ದು ಗಾಡಿ ಕಂಡೀಷನ್ ಇದ್ರೆ ತೊಳೆದ್ರೆ ಸಾಕು, ಮೀನಾಕ್ಷಿಯಿಂದ ಬಂದು ಆನೆಕಲ್ ನಿಂತ್ಕೊಂಡ ಅಷ್ಟು ರೋಡ್ ಚೆನ್ನಾಗಿ ಮಾಡಿಸಿ ಎಲ್ಲ ಕಡೆ ಅಭಿವೃದ್ಧಿ ಕಾಂಕ್ರೀಟ್ ಕೆಲಸಗಳನ್ನ ಇಡೀ ಜಿಗಣಿ ಹೋಬಳಿಯಲ್ಲಿ ನಾವು ಮಾಡಿಸಿದ್ವಿ. 1 ವರ್ಷದಿಂದ 1 ರೂಪಾಯಿ ಕಾಸು ತಂದಿಲ್ಲ. ನಾನು ಮಾಡಿರೋ ಕೆಲಸವನ್ನ ಅವ್ರು ಹೇಳ್ಕೊಳಕ್ಕೆ ನಾಚಿಕೆ ಆಗಬೇಕು ಅಂತ ಇವತ್ತಿನ ದಿನ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಪಂಚಾಯತಿಲಿ ಅಭಿವೃದ್ಧಿ ಕಾಂಕ್ರೀಟ್ ಕೆಲಸಗಳನ್ನ ಮಾಡಿದ್ದೀನಿ. ಎನ್ನಗರ ಪಂಚಾಯತಿಲಿ ಇವತ್ತು ನಡೀತಿರುವಂತಹ ಕಾಂಕ್ರೀಟ್ ಕೆಲಸ 16 ಕೋಟಿದು ನಮ್ಮ ಸರ್ಕಾರದ್ದು. ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ. ಕಲ್ಬಾಳ್ನಲ್ಲಿ ಕಾಂಕ್ರೀಟ್ ಕೆಲಸ, ಉಳವಂಗಲದಲ್ಲಿ ಕಾಂಕ್ರೀಟ್ ಕೆಲಸ, ಮಂಟಪದಲ್ಲಿ ಕಾಂಕ್ರೀಟ್, ಬನ್ನೇರುಘಟ್ಟದಲ್ಲಿ ಅಭಿವೃದ್ಧಿ, ರಾಗಳ್ಳಿ ರೋಡ್. ಇವತ್ತು ನಮ್ಮ ರೈತಾಪಿ ಜನ ಖುಷಿಯಾಗಿದ್ದಾರೆ. ಅಣ್ಣ ನೀನ್ ರೋಡ್ ಚೆನ್ನಾಗಿ ಮಾಡಿದ್ಮೇಲೆ ನಮ್ಮ ಜಮೀನೆಲ್ಲ ಒಳ್ಳೆ ರೇಟ್ ಆಯ್ತು ಅಂತ ಬಹಳ ಖುಷಿಯಾಗಿದ್ದಾರೆ. ಮಾರ್ಲಿಕ್ಕಲ್ಲ, ಅವ್ರ ಎಮ್ಮೆ ನಾಳೆ ಬೆಳಗ್ಗೆ ಮಗಳು ಮದುವೆ ಮಾಡ್ಲಿಕ್ಕೆ ನನ್ನ ಹತ್ರ ಇಷ್ಟೈತೆ ಆಸ್ತಿ ಅಂತ ಹೇಳೋದಿಕ್ಕೆ ಎದೆಗಾರಿಕೆ ಬರುವಂತ ಕೆಲಸ ಕಾರ್ಯಗಳನ್ನ ಇವತ್ತು ನಾನು ಮಾಡಿದ್ದೀನಿ. ಎಲ್ಲರೂ ಮಾತಾಡ್ತಾರೆ. ಒಂದು ಆರ್ಗದ್ದೆ ಪಂಚಾಯತಿನಲ್ಲಿ ಇವತ್ತು ಬೊಂಬಾಟನ ಪೇಡಿಗೌಡು ರಾಜಶೇಖರ ರೆಡ್ಡಿ ಮಾಡಿಸ್ತಾನೆ ಇದ್ದಾರೆ ಕೆಲಸ ಎಲ್ಲ ಕಡೆ. ಯಾರಾದ್ರೂ ನಾನು ಮೀಡಿಯಾ ಮುಖಾಂತರ ನಾನು ಇವತ್ತು ಸವಾಲನ್ನ ಹಾಕ್ತೀನಿ, ಅವ್ರೆಷ್ಟು ಹಣ ತಂದಿದ್ರು ಅಂತ ಬಿಡುಗಡೆ ಮಾಡಲಿ, ನನ್ನ ಸರ್ಕಾರದ ಹಣ ಎಷ್ಟು ಅಂತ ಬಿಡುಗಡೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಎಲ್ಲ ಕಡೆ ಸರ್ಕಾರ ಅವ್ರದ್ದೇ ಸರ್ಕಾರ ಇದು ಸಾಕಷ್ಟು ಬೋರ್ವೆಲ್ಗಳನ್ನು ಹಾಕಿಸ್ತಾ ಇದ್ದೀನಿ. ಖುಷಿಯಾಗಿ ಹೇಳ್ತಾರೆ ನಮ್ಮ ಅಣ್ಣ ಉಪಮುಖ್ಯಮಂತ್ರಿ ಬೆಂಗಳೂರು ಇನ್ಚಾರ್ಜು, ನಾನು ಇಲ್ಲಿ ಮಾಡಿದ್ದೀನಿ, ಕೂಲಿ ಕೊಡಿ ಅಂತಾರಲ್ಲ ಸ್ವಾಮಿ. ನನ್ನ ಕ್ಷೇತ್ರ ಜನ 50,000 ಕೂಲಿ ಕೊಟ್ಟಿದ್ದಾರೆ. ಈ ಸತಿ 75ರಿಂದ 1 ಲಕ್ಷ ಕೂಲಿ ಕೊಡ್ತಾರೆ ಸ್ವಾಮಿ. ನಾನು ಇವತ್ತಿನ ಬಹಳ ಪ್ರೀತಿಯಿಂದ ಹೇಳಕ್ ಬಿಡ್ತೀನಿ, ನನ್ನ ಕಾರ್ಯಕರ್ತರಿಗೆಲ್ಲ ಧಮಕಿ ಹಾಕಬೇಡಿ. ಇದು ಕನಕಪುರ ಅಲ್ಲ, ಬೆಂಗಳೂರು ದಕ್ಷಿಣ. ಬಹಳ ಯಾರ ಮನೆಯಲ್ಲಿ ಕೆಲಸ ಮಾಡಲ್ಲ. ಪಾರ್ಟಿಯ ಸಂಘಟನೆಯ ಕಾರ್ಯಕರ್ತರು ಯಾರು ಗೌರ್ಮೆಂಟ್ ಜಮೀನು ಹಾಕೊಂಡಿರೋ ಕರ್ಕೊಂಡಿದ್ದೀರಾ, ಮಜಾ ಮಾಡಿ, ನನ್ಗೇನಾಗಬೇಕು. ಇವತ್ತಿನ ದಿನ ಎಲ್ಲ ಕಡೆ ಇಡೀ ಕ್ಷೇತ್ರದಲ್ಲಿ ನಾನು 15 ದಿನ ಡಾಕ್ಟರ್ ಸಾಹೇಬ್ರ ಜೊತೆ ಪ್ರಯಾಣವನ್ನ ಮಾಡಿ. ಏನ್ ಹೇಳ್ತೀರಾ, ಕೃಷ್ಣಪ್ಪನ್ನ ಏನೋ ಮಾತಾಡಿದ್ವಿ. ನಂದೇನಾದ್ರೂ ಒಂದು ಫೋನ್ ಕಾಲ್ ಬಂದಿದ್ರೆ MLAಗೆ ರಿಸೈನ್ ಮಾಡ್ತೀನಿ. ನನ್ನ ಜೀವನದಲ್ಲಿ ನಾನೇನಾದ್ರು ತಲೆ ಬಗ್ಸೋದು ಭಾರತೀಯ ಜನತಾ ಪಾರ್ಟಿಗೆ ಬಿಟ್ರೆ ನನ್ನ ಕಾರ್ಯಕರ್ತರು ಮಾತ್ರ ಅಂತ ನಾನು ಇವತ್ತಿನ ದಿನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲ ಕಡೆ ಯಾಕೆ ಇವತ್ತು ಅವತ್ತು ಪ್ರಶಾಂತನ ಜಿಲ್ಲಾ ಪಂಚಾಯತಿಯನ್ನ ಗೆಲ್ಸಿದ್ವಿ, ತಾಲೂಕ್ ಪಂಚಾಯತಿನ ಗೆಲ್ಸಿದ್ವಿ, PLD ಗೌಡನ್ನ ಗೆಲ್ಸಿದ್ವಿ, ಉಳಮಂಗಲದಲ್ಲಿ ನಮ್ದೇ ಪಾರ್ಟಿಲಿ ಜಿಲ್ಲಾ ಪಂಚಾಯತಿ ಗೆಲ್ಸಿದ್ವಿ. ಸಾಕಷ್ಟು ನನ್ನ ಕಾರ್ಯಕರ್ತರು ಬಹಳ ವಿಶ್ವಾಸ ಗೌರವದಿಂದ ಮೋದಿ ಅವರ ಆಶೀರ್ವಾದ, ಯಡಿಯೂರಪ್ಪನವರ ವಿಶ್ವಾಸ, ದೇವೇಗೌಡರ ಆಶೀರ್ವಾದ, ಕುಮಾರಣ್ಣನ ವಿಶ್ವಾಸ, ವಿಜಯೇಂದ್ರನ ವಿಜಯ ಸಂಕಲ್ಪನ ಯಾತ್ರೆ ಅಂತ ಇವತ್ತು ಹೇಳಿಕ್ಕೆ ಇಷ್ಟಪಡ್ತಾರೆ. ಸಾಕಷ್ಟು ಏನೆಲ್ಲ ಪುಕಾರನ್ನ ಹುಟ್ಟಿಸ್ತಾರೆ. ನಾನು ಸಾಫ್ಟ್ ಆಗಿದ್ದೀನಿ ಸ್ವಾಮಿ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಒಂದು ಹಸು ಸ್ವಾಮಿ, ಆ ಮೇವು ಕ್ಲೀನ್ ನಿಮ್ಮ ಹತ್ರ ಪಾರ್ಟಿ ಸಂಘಟನೆ ಮಾಡಿ ನಿಮ್ಮ ಪಾರ್ಟಿ ಹಾಲನ್ನ ನೀಟಾಗಿ ನಿಮ್ಗೆ ಕುಡಿಸ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಹತ್ರ ಎಲ್ಲ ಓರಿ ಇಟ್ಕೊಂಡಿದ್ದೀರ ಸ್ವಾಮಿ. ಎಲ್ಲಂದ್ರೆ ಅಲ್ಲಿ ಆಯ್ತದೆ, ಎಲ್ಲಂದ್ರೆ ಅಲ್ಲಿ ಆಗುತ್ತೆ, ಎಲ್ಲಂದ್ರೆ ಅಲ್ಲಿ ಆರುತ್ತೆ, ಎಲ್ಲಂದ್ರೆ ಅಲ್ಲಿ ಕಾಂಪೌಂಡ್ ಹಾಕತ್ತೆ. ಇಂತಹ ಕಾರ್ಯಕರ್ತರು ನಿಮ್ಮ ಹತ್ರ ಇಟ್ಕೊಂಡು ನಾಚಿಕೆ ಆಗೋದಿಲ್ಲ ನಮ್ಮ ಬಗ್ಗೆ, ನಮ್ಮ ಕಾರ್ಯಕರ್ತರ ಬಗ್ಗೆ ಮಾತಾಡ್ಲಿಕ್ಕೆ. ನಮ್ಮ ಕಾರ್ಯಕರ್ತರು ನಿಜವಾಗೂ ಬಂಗಾರ.
ನೀವು ಧಮ್ಕಿ ಹಾಕೋ ಬದಲು ಏನಪ್ಪಾ ಚೆನ್ನಾಗಿದ್ಯಾ ರಾಜ ಅಂದ್ರೆ ಗೌರವ ಕೊಡ್ತಾರೆ. ಧಮ್ಕಿಗೆ ಎದುರೋ ಕಾಲೆಲ್ಲ ಹೊರಟೋಗಿದೆ. ನಾನು 83ರಿಂದ ರಾಜಕೀಯದಲ್ಲಿ ಇದ್ದೀನಿ, ಜೀವನದಲ್ಲಿ ಎಲ್ಲೂ ತಲೆ ಬಗ್ಸಿಲ್ಲ, ಯಾರ ಹತ್ರ ತಲೆ ಕೆರೆದಿಲ್ಲ, ತಲೆ ಕೆರೆಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಡಾಕ್ಟರ್ ಗೆಲ್ಲಲೇಬೇಕು. ಅವರು ನಿಜವಾಗ್ಲೂ ಹೇಳ್ತೀನಿ, ಮೋದಿಯವರು ಪ್ರಧಾನಮಂತ್ರಿ ಆಗೋದು ಗ್ಯಾರಂಟಿ ಇದ್ದಾರೆ, ಆದ್ರೆ ನಮ್ ಡಾಕ್ಟರ್ ಗೆಲ್ಲೋದು ಗ್ಯಾರಂಟಿ ಇದ್ದಾರೆ, ಡಾಕ್ಟರ್ ಮಂತ್ರಿ ಆಗೋದು ಗ್ಯಾರಂಟಿ ಇದ್ದಾರೆ. ನೀವೇ ಹೇಳಿ ಸ್ವಾಮಿ, ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಹುಡುಕೊಡಿ ಸ್ವಾಮಿ ದಯವಿಟ್ಟು. ಇವತ್ತು ಟಿವಿನಲ್ಲಿ ಏನಾದ್ರೂ ಟಿವಿನಲ್ಲಿ ನಮ್ಮ ಮೋದಿಯವ್ರ ಫೋಟೋ ಬಂದ್ರೆ 3 ವರ್ಷದ ಮಗ ಮೋದಿ 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 ಅನ್ನತ್ತೆ ಸ್ವಾಮಿ. ನಿಮ್ಮ ಪಾರ್ಟಿಯ ಪ್ರೆಸಿಡೆಂಟ್ ಫೋಟೋನ ನೋಡಿದ್ರೆ ಗೊತ್ತಿಲ್ಲ ಅಂತಾರೆ ಸ್ವಾಮಿ. ಅದು ನಮ್ಮ ಪಾರ್ಟಿಯ ಉದ್ದೇಶ, ಅದು ನಮ್ಮ ಪಾರ್ಟಿಯ ಸಂದೇಶ. ಇವತ್ತಿನ ದಿನ ಡಾಕ್ಟ್ರು ಬಹಳ 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 ಯೋಚನೆ ಮಾಡಿ ರಾಜಕೀಯಕ್ಕೆ ಬಂದಿದ್ದಾರೆ. ಉದ್ದೇಶ ಏನು 35 ವರ್ಷ ಮಾಡಿರುವಂತ ಅವರ ಜರ್ನಿ ಇವತ್ತಿನ ದಿನ ಗೆಲ್ಲಲಿಕ್ಕೆ ಒಂದು ಸಾಕ್ಷಿ ಕಂಬ ಆಗಿ ನಿಂತಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವರು ಮಾತಾಡ್ತಾರೆ ರಾಜಕೀಯಕ್ಕೆ ಡಾಕ್ಟರ್ ಯಾಕೆ ಬಂದು, ಕುಣಗಲಲ್ಲಿರೋ ಬಾಮ ಇದ್ದ ಡಾಕ್ಟರ್ ಅಲ್ಲಿ ಹಸು ಡಾಕ್ಟ್ರ, ಅವರು ಡಾಕ್ಟರ್ ತಾನೆ, ಆ ಡಾಕ್ಟರ್ ಯಾಕೆ ಬಂದ್ರು? ಡಾಕ್ಟರ್ ಸುಧಾಕರ್ ಮಿನಿಸ್ಟರ್ ಯಾಕ್ರಿ ಆಗಿದ್ದಾರೆ? ಯಾವತ್ತು ತಮ್ಮ ವೃತ್ತಿಯಲ್ಲಿ ರಿಟೈರ್ಡ್ ಆಗಿ ಬಂದು ಯಾರು ಬೇಕಾದ್ರೂ ಪೊಲಿಟಿಕ್ಸ್ ಬರ್ಬೋದು. ರಾಜಕೀಯಕ್ಕೆ ಅಂತ ಎಜುಕೇಶನು ಅಥವಾ ಇಂಥದೇ ಬರಬೇಕು ಅಂತ ಎಲ್ಲ ಇದ್ರೆ ತಾವು ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಹೇಳೋದಕ್ಕೆ ಬಹಳ ಖುಷಿ ಪಡ್ತೀನಿ. ಇವತ್ತಿನ ದಿನ ನಿರಂತರವಾಗಿ ನಿಮ್ಮ ಸೇವೆ ಮಾಡಕ್ ಬಂದಿರುವಂತ ನಮ್ಮ ಪುಣ್ಯಾತ್ಮರಾದಂತ CN ಮಂಜುನಾಥ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. BJP ಮತ್ತು JDS ಕಾರ್ಯಕರ್ತರ ಒಟ್ಟಾಗಿ ಈಗ ನಾವು ಏನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ, ಒಂದು ರೋಡ್ ಶೋ ಕಾರ್ಯಕ್ರಮಕ್ಕೆ, ಈ ಅಭೂತಪೂರ್ವ ಸ್ವಾಗತಕ್ಕೆ ನನಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಹೇಳ್ತೇನೆ. ಅಂದರೆ ಬಹುಶಃ ನೀವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಜಿಗಣಿ, ಇವತ್ತು ನಮ್ಮ ಶಾಸಕರಾದಂಥ ಕೃಷ್ಣಪ್ಪನವರು ಅವರು ಒಂದು ಅಭಿವೃದ್ಧಿಯ ಒಂದು ಚಿಲುಮೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಅವರು ವೀರ ಅಭಿಮನ್ಯು ತರ ಅಭಿವೃದ್ಧಿಯ ಅಭಿಮನ್ಯು ರೀತಿ ಮಾತಾಡಿದ್ದಾರೆ ಅವರು. ಯಾಕೆಂದ್ರೆ ನಾನು ಕಳೆದ 1 ತಿಂಗಳಿಂದ ಅವರ ಜೊತೆ ಪ್ರವಾಸ ಮಾಡ್ತಾ ಇದ್ದೇನೆ. ಇವತ್ತು ಅವರು ಮಾಡಿದಂಥ ಭಾಷಣ ಒಂದು ಅಭಿವೃದ್ಧಿಯ ಬೆಂಕಿಯ ಭಾಷಣ ಅಂತಾನೆ ಹೇಳ್ಬೇಕಾಗುತ್ತೆ. ಫೈರಿ ಸ್ಪೀಚ್ ಅಂತ ಹೇಳ್ತೀವಲ್ಲ, ಅದು ಏನು ಕೇಳ್ತಾ, ಯಾಕೆಂದ್ರೆ ಅವರ ಮಾತುಗಳು ಸಾಧನೆ ಆಗಿಲ್ಲ, ಸಾಧನೆಗಳು ಮಾತಾಗಿದೆ ಅಂತ ಹೇಳಬೇಕಾಗುತ್ತೆ. ಬಹುಶಃ ನೀವು ಈ ಭಾಗದ ಜನರು ಪುಣ್ಯವಂತರು ಅಂತ ಹೇಳಬೇಕಾಗುತ್ತೆ, ಭಾಗ್ಯವಂತರು ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಅವರ ಯಾವ ರೀತಿ ಅವ್ರು ಕೆಲಸ ಮಾಡ್ತಾರೆ ಅಂದ್ರೆ, ಅಲ್ಲಿಯ ನಾಗರಿಕರು ಕೇಳೋದಕ್ಕೆ ಮೊದಲೇ ನಾಗರಿಕ ಸೌಲಭ್ಯವನ್ನು ಮಾಡತಕ್ಕಂತ ಒಬ್ಬ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಬೇಕಾಗುತ್ತೆ ಅವ್ರನ್ನ. ಯಾಕೆಂದ್ರೆ ಇವತ್ತು ಕೃಷ್ಣಪ್ಪನವರ ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದು ಇಡೀ ನಮ್ಮ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೆಲ್ಲ ಅತಿ ದೊಡ್ಡ ಕ್ಷೇತ್ರವಾಗಿದೆ. ನೀವು ಎಲ್ಲ ಈ ಕ್ಷೇತ್ರದ ಯಾವುದೇ ಅಪಾರ್ಟ್ಮೆಂಟ್ ಕೇಳಿ, ಯಾವುದೇ ರೋಡ್ ಕೇಳಿ, ಎಲ್ಲ ಬೆರಳು ತುದಿಯಲ್ಲಿ ಅದರ ಮಾಹಿತಿ ಇದೆ. ಅಂದರೆ ನಿಜವಾಗ್ಲೂ ಅವರು ಈ ಕ್ಷೇತ್ರವನ್ನು ಮನೆ ಮಾಡ್ಕೊಂಡಿದ್ದಾರೆ ಹೊರತು 2ನೇ ಮನೆ ಯಾವುದು, ಅವರ ಸ್ವಂತ ಮನೆ 2ನೇ ಮನೆ, ಬಟ್ ಆದರೆ ಇದು ನಿಜವಾದ ಮನೆಯಾಗಿದೆ. ನಿಜವಾಗ್ಲೂ ಇಂಥ ಇವತ್ತು ಇಡೀ ಬೆಂಗಳೂರಲ್ಲಿ ಇಂಥ ಅಭಿವೃದ್ಧಿ ಮಾಡತಕ್ಕಂಥ ಒಬ್ಬ ಸದಸ್ಯರನ್ನ ನಾನಂತೂ ನೋಡಿಲ್ಲ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ನಾನು BJP ಮತ್ತು JDS NDA ಅಭ್ಯರ್ಥಿಯಾಗಿ ನಾನು ಕ್ರಮ ಸಂಖ್ಯೆ 1 ಕಮಲದ ಚಿಹ್ನೆ. ಅಂದರೆ ಅವರು ಯಾವ ರೀತಿ ಇವತ್ತು ಮಾತಾಡಿದ್ರು ಅಂದರೆ, ಆ ಮಾತಾಡಬೇಕಾದ್ರೆ ಅವರ ಶಕ್ತಿ ಏನಪ್ಪ ಅಂದರೆ, ಅವರು ಮಾಡಿರುವ ಜನ ಅಭಿವೃದ್ಧಿ ಕಾರ್ಯಗಳೇ ಅವರಿಗೆ ಶಕ್ತಿಯನ್ನು ಕೊಟ್ಟಿದೆ. ಅವ್ರ ಮಾತು ಇವತ್ತು ಅವ್ರ ಬಾಯಿಂದ ಬಂದ ಮಾತುಗಳು ಅವು ಸಾಧನೆಯ ಮಾತಾಗಿದೆ, ಅದು ಸ್ವಾಭಿಮಾನದ ಮಾತಾಗಿದೆ, ಅದು ಅಭಿವೃದ್ಧಿಯ ಮಾತಾಗಿದೆ. ಹೀಗಾಗಿ ಇವತ್ತು ಇಡೀ ಇವತ್ತು ಕಾರ್ಯಕರ್ತರನ್ನು ಉರಿದುಂಬಿಸುವ ಮಾತಾಗಿದೆ. ಯಾಕೆಂದರೆ ಇವತ್ತು ಬೆಂಗಳೂರಂಥ ನಗರದಲ್ಲಿ ಈ ಜಿಗಣಿ ಕ್ಷೇತ್ರ ಆಗ್ಬೋದು ಅಥವಾ ಈ ವ್ಯಾಪ್ತಿ ಬರತಕ್ಕಂಥ ಎಲ್ಲ
ಮೂಲಭೂತ ಸೌಕರ್ಯ ನೋಡಿ. ನಾನು ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಒಂದೇ ಒಂದು ರಾಜಕಾಲುವೆ ನೋಡಿಲ್ಲ, ಎಲ್ಲವನ್ನೂ ಕೂಡ ಕಾಂಕ್ರೀಟ್ ಮಾಡಿ ಮುಚ್ಚಿದ್ದಾರೆ. ಇದು ನಿಜವಾಗ್ಲೂ ಈ ರೀತಿಯ ಕೆಲಸ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ನಿಂತಿರುವುದು ನಿಜವಾಗ್ಲೂ ನಮಗೆಲ್ಲ ಬಹಳ ಸಂತೋಷ. ಇವತ್ತು ಈ ಚುನಾವಣೆಯಲ್ಲಿ ಕೇವಲ ಹೇಳಿದ್ರವರು, ಯಾಕೆಂದ್ರೆ ಚುನಾವಣೆ ಯಾವ ರೀತಿ ಸಾಗಿದೆ ಅಂತ ಅಂದ್ರೆ ಮೊದಲೆಲ್ಲ ಮಂತ್ರ ಕೆಲಸ ಮಾಡ್ತಾ ಇತ್ತಂತೆ, ಮಂತ್ರಗಳು, ನಂತರ ಯಂತ್ರಗಳು ಕೆಲಸ ಮಾಡಕ್ ಶುರುವಾದವು. ಈಗ ಈ ಚುನಾವಣೆಯಲ್ಲಿ ತಂತ್ರಗಳು ಕೆಲಸ ಮಾಡಕ್ ಶುರುವಾಗಿದೆ. ಅದರಿಂದ ಈ ತಂತ್ರಕ್ಕೆ ಪ್ರತಿತಂತ್ರ ಏನಪ್ಪಾ ಅಂದ್ರೆ, ನೀವು ಏಪ್ರಿಲ್ 26 ಶುಕ್ರವಾರ ನಡೆಯುವ ಈ ಲೋಕಸಭಾ ಚುನಾವಣೆಗೆ ನೀವು ಕಮಲದ ಗುರುತಿಗೆ ಮತ ಹಾಕುವ ಮೂಲಕ ಈ ತಂತ್ರಕ್ಕೆ ಪ್ರತಿತಂತ್ರ ನಿಜವಾಗ್ಲೂ ಅದೇನೆ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಇದು ದೇಶದ ಚುನಾವಣೆ, ಇದು ರಾಷ್ಟ್ರದ ಚುನಾವಣೆ, ದೇಶದ ಸುಭದ್ರತೆಗೆ, ದೇಶದ ಆರ್ಥಿಕ ಸ್ಥಿರತೆಗೆ ಮತ್ತು ದೇಶದ ರಕ್ಷಣೆಗೆ ಮತ್ತು ಈ ದೇಶವನ್ನ ಯಾವ ರೀತಿ ನಾವು ಮುಂದೆ ನಡೆಸ್ಕೊಂಡು ಹೋಗಬೇಕು ಅನ್ನುವ ರೂಪುರೇಷೆಗಳನ್ನ ಮಾಡುವಂತ ಈ ಚುನಾವಣೆ. ಇವತ್ತು ನೋಡ್ಬೋದು, ಬೆಂಗಳೂರು ಮೆಟ್ರೋನೇ ನೋಡ್ಬೋದು, ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 74 ಕಿಲೋಮೀಟರ್ ಇದ್ದದ್ದು ಮೆಟ್ರೋ ಇವತ್ತು 140 ಕಿಲೋಮೀಟರ್ ಆಗಿದೆ. 70 ಕಿಲೋಮೀಟರ್ ಇದ್ದದ್ದು ಮೆಟ್ರೋ ಇವತ್ತು 140 ಕಿಲೋಮೀಟರ್ ಆಗಿದೆ. ಇವತ್ತು ಬೆಂಗಳೂರಿನಲ್ಲೇ ನೋಡ್ಬೋದು, ಇವತ್ತು ಹೆಲಿಕಾಪ್ಟರ್ಗಳು ತಯಾರಾಗ್ತಾ ಇದೆ, ಏರೋಪ್ಲೇನ್ಗಳು ತಯಾರಾಗ್ತಾ ಇದೆ, ರೈಲ್ವೆ ಕೋಚ್ಗಳು ತಯಾರಾಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಇವತ್ತು ಹಲವಾರು ಸ್ಟಾರ್ಟ್ಅಪ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಹೀಗಾಗಿ ಇವತ್ತು ನಮ್ಮ ದೇಶಕ್ಕೆ ಒಬ್ಬ ಸ್ಥಿರ ನಾಯಕ ಬೇಕು, ದೃಢ ನಾಯಕ ಬೇಕು. ನೋಡಿ, ನರೇಂದ್ರ ಮೋದಿ ಅವರ ಬಗ್ಗೆ ಅವರಿಗೆ ದೇಶದ ಕಾಳಜಿ ಮತ್ತು ಕರ್ತವ್ಯ ನಿಷ್ಠೆ ಏನಿದೆ ಅಂದ್ರೆ, ಇದೇ ಡಿಸೆಂಬರ್ 2022ರಲ್ಲಿ ಅವರ ತಾಯಿ ನಿಧನರಾಗ್ತಾರೆ. ಅವ್ರು ಹೋಗಿ ಅಂತ್ಯ ಸಂಸ್ಕಾರವನ್ನು 9:00ವರೆಗೆ ಮಾಡ್ತಾರೆ. ನಂತರ ಮಾಡಿದ ನಂತರ ನೇರವಾಗಿ ಅವರ ಕಚೇರಿಗೆ ಹೋಗಿ ಕೆಲಸ ಮಾಡ್ತಾರೆ. ಸೊ ನಿಜವಾಗಿ ಇದು ಇಂಥ ನಿಸ್ವಾರ್ಥ ವ್ಯಕ್ತಿ ಮತ್ತು ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ಕೊಟ್ಟಿದೆ. ಇವತ್ತು ಅಕ್ಕಿ ಕೊಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಇವತ್ತು 5 kg ಕೊಡ್ತಾ ಇರೋದು ಅಕ್ಕಿ, ಅದು ಕೇಂದ್ರ ಸರ್ಕಾರ, ಅದು ನರೇಂದ್ರ ಮೋದಿ ಅವರ ಸರ್ಕಾರ. ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಬ್ಯಾಗು. ಕೇಂದ್ರ ಸರ್ಕಾರ ಕೊಟ್ಟಂತ ಅಕ್ಕಿಯನ್ನ ಇವ್ರ ಬ್ಯಾಗಲ್ಲಿ ಹಾಕಿ ಕೊಡ್ತಾ ಇದ್ದಾರೆ ಅಷ್ಟೇನೆ. ಸೊ ಅದರಿಂದ ತಾವೆಲ್ಲ ಮತವನ್ನ, ಅಮೂಲ್ಯವಾದ ಮತವನ್ನ ಹಾಕ್ಬೇಕು. ಇವತ್ತು ಕೃಷ್ಣಪ್ಪನವರು ಅವರ ಮನದಾಳದ ಮಾತನ್ನ ಆಡಿದ್ದಾರೆ. ಯಾಕೆಂದ್ರೆ ಮನಸ್ಸಿನಲ್ಲಿ ಇದ್ದಂಥ, ಯಾಕೆಂದ್ರೆ ಕೆಲವರು ನೋಡ್ಬೋದು, ಯಾವುದಾದ್ರೂ ವ್ಯಕ್ತಿ ತುಂಬಾ ಜನಪ್ರಿಯ ಆಗ್ತಾ ಇದ್ರೆ, ಯಾವುದಾದ್ರೂ ವ್ಯಕ್ತಿ ತುಂಬಾ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರೆ ಅವರ ಮೇಲೆ ಬೆನ್ನ ಹಿಂದೆ ಮಾತನಾಡುವವರಿದ್ದಾರೆ. ಆದರೆ ಇವತ್ತು ನಾನು ಹೇಳ್ತೇನೆ, ಈ ಕ್ಷೇತ್ರದಲ್ಲಿ ಅವರ ಬೆನ್ನ ಹಿಂದೆ ಅವರ ಅಭಿವೃದ್ಧಿ ಮಾಡಿರೋ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸೋರು ಕೂಡ ಇದ್ದಾರೆ. ಬಹುಶಃ ಹೆಚ್ಚು ಜನ ಯಾವಾಗಲೂ ಅಷ್ಟೇ, ಯಾರ ಬೆನ್ನ ಹಿಂದೆ ಏನಾದರೂ ಅವರ ಬಗ್ಗೆ ಒಳ್ಳೆಯ ಮಾತನಾಡಿದರೆ ಅದು ನಿಜವಾಗ್ಲೂ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಇವತ್ತು ಕೃಷ್ಣಪ್ಪನವರ ಬೆನ್ನ ಹಿಂದೆ ಅವರ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಲಕ್ಷಾಂತರ ಜನರಿದ್ದಾರೆ ಅಂತ ನಾನು ಹೇಳ್ತೇನೆ. ಡಾಕ್ಟರ್ ಸಾಹೇಬ್ರ ಮುಖಾಂತರನೇ ಕೇಂದ್ರದಿಂದ ಮೆಟ್ರೋ ತಂದೇ ತರ್ತೀನಿ ಅಂತ ಇವತ್ತು ಭಾರತ್ ಮಾತಾ ಕಿ ಡಾಕ್ಟರ್ CN ಮಂಜುನಾಥ್ ಅವ್ರಿಗೆ, ಎಂ ಕೃಷ್ಣಪ್ಪನವ್ರಿಗೆ, ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ನಡೆದಂತಿದೆ ನೋಡಿ, ಮೋದಿ 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 ವಿಜಯ್ ಭವ, ಭಾರತೀಯ ಜನತಾ ಪಾರ್ಟಿಗೆ ವಿಜಯೋತ್ಸವ. ಮೋದಿ 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 ವಿಜಯ್ ಭವ, ಭಾರತೀಯ ಜನತಾ ಪಾರ್ಟಿಗೆ ವಿಜಯೋತ್ಸವ.
ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಅಭ್ಯರ್ಥಿಯಾದಂತ ಡಾಕ್ಟರ್ CN ಮಂಜುನಾಥ್ರವರಿಗೆ ನಿಮ್ಮ ಮತ ಬಂಧುಗಳೇ. ಈಗಾಗಲೇ ಮತಯಾಚನೆಯನ್ನ ಮಾಡುತ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿವೃದ್ಧಿ ಅಧಿಕಾರರು, ಶ್ರೀಮಂತ ನಾಯಕ, ಬಡವರ ಬಂಧು ಕರಗಪ್ಪ. ಬಿಜೆಪಿಗೆ 1ನೇ ನಂಬರ್ ಓಟ್ ಹಾಕಮ್ಮ. ಬಂಧುಗಳೇ, ತಮ್ಮ ಅಮೂಲ್ಯವಾದ ಮತವನ್ನ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಯಾದಂತ ಡಾಕ್ಟರ್ CN ಮಂಜುನಾಥ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಬಂಧುಗಳೇ. ಈಗಾಗಲೇ ಮತಯಾಚನೆಯನ್ನು ಮಾಡುತ್ತಿದ್ದಾರೆ. ಚುನಾವಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಅಭ್ಯರ್ಥಿಯಾದಂತ ಡಾಕ್ಟರ್ CN ಮಂಜುನಾಥ್ ಅವರಿಗೆ ನಿಮ್ಮ ಮತ ಬಂಧುಗಳೇ. ಈಗಾಗಲೇ ಮತಯಾಚನೆಯನ್ನ ಮಾಡುತ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿವೃದ್ಧಿ ಅಧಿಕಾರರು, ಶ್ರೀಮಂತ ನಾಯಕ, ಬಡವರ ಬಂಧು ಕರಗಪ್ಪ. ಬಿಜೆಪಿಗೆ 1ನೇ ನಂಬರ್ ಓಟ್ ಹಾಕಮ್ಮ. ಬಂಧುಗಳೇ, ತಮ್ಮ ಅಮೂಲ್ಯವಾದ ಮತವನ್ನ ಭಾರತೀಯ ಜನತಾ ಪಕ್ಷದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿ ಅಧಿಕಾರರು, ಶ್ರೀಮಂತ ನಾಯಕ, ಪ್ರಗತಿಗಾಗಿ, ಊರಿನ ಪ್ರಗತಿಪರ ಚಿಂತನೆಗಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಂದುಕೊಟ್ಟಂತ ಧೀಮಂತ ನಾಯಕ, ಬಡವರ ಬಂಧು ಮಾನ್ಯ ಎಂ ಕೃಷ್ಣಪ್ಪನವರು ಮತಯಾಚನೆಯನ್ನು ಮಾಡುತ್ತಿದ್ದಾರೆ. ಬಂಧುಗಳೇ, ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಈಗಾಗಲೇ ಅಭ್ಯರ್ಥಿ ನಮ್ಮೆಲ್ಲರ ಅಭ್ಯರ್ಥಿಯಾದಂತ ಡಾಕ್ಟರ್ CN ಮಂಜುನಾಥ್ ಅವರು ಸಹ ಮತಯಾಚನೆಯನ್ನು ಮಾಡ್ತಿದ್ರೆ, ಇವರ ಜೊತೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತ ಶ್ರೀ ಕೊಟ್ಟಿಗೆರೆ ಮಂಜಣ್ಣನವರು ಸಹ ಮತಯಾಚನೆಯನ್ನು ಮಾಡ್ತಿದ್ರೆ. ತಮ್ಮ ಅಮೂಲ್ಯವಾದ ಮತವನ್ನು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನೀಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮತಗಳೇ ಮಾಡ್ತಿದ್ರೆ. ಇವರ ಜೊತೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತ ಶ್ರೀಯುತ ಕೊಟ್ಟಿಗೆರೆ ಮಂಜಣ್ಣನವರು ಸಹ ಮತಯಾಚನೆಯನ್ನು ಮಾಡ್ತಿದ್ರೆ. ತಮ್ಮ ಅಮೂಲ್ಯವಾದ ಮತವನ್ನ ಡಾಕ್ಟರ್ CN ಮಂಜುನಾಥ್ ಅವರಿಗೆ ನೀಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಬಂಧುಗಳೇ. ಈ ಒಂದು ರಿಂಗ್ ರಸ್ತೆಯಲ್ಲಿ ಸುಮಾರು 50 ವರ್ಷಗಳ ಕಾಲ ದೀರ್ಘ ಪಾಲಿಕೆ ನೀಡಿದಂತ ಹೃದಯವಂತ ಮಾನ್ಯ ಮಂಜಣ್ಣ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ಹೆಸರನ್ನ ಪಡೆದಂತ, ರಾಜ್ಯದಲ್ಲಿ ಹೆಸರನ್ನ ಪಡೆದಂತ CN ಮಂಜುನಾಥ್ ಅವರು ಈ ದಿನ ನಮ್ಮೆಲ್ಲರನ್ನ ಮತಯಾಚನೆ ಮಾಡ್ತಾ ಇದ್ದಾರೆ. ತಮ್ಮ ಅಮೂಲ್ಯವಾದ ಮತವನ್ನ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನೀಡುವ ಮುಖಾಂತರ ನಡಿ ಮುಂದೆ. ಬಂಧುಗಳೇ, ತೊಂದರೆ ಇಲ್ವಲ್ಲ ಇವಾಗ? ಏನ್ ಹೇಳ್ತೀರ ಅವ್ರ ಬಗ್ಗೆ? ಎಲೆಕ್ಷನ್ ನಿಂತ್ಕೊಂಡು ಸಹಾಯ ಮಾಡ್ತೀರ ಹಂಗಾದ್ರೆ ಅಂತ? ಸಿದ್ಧಾಂತ, ಅದು ನಮ್ಮ ನಂಬಿಕೆ. ತಾವೆಲ್ಲ ನೋಡ್ತಾ ಇದ್ದೀರಿ, ನಮ್ಮ ಪ್ರಧಾನಮಂತ್ರಿಗಳು ಎಷ್ಟು 24 ಗಂಟೆಯಲ್ಲಿ 18 ಗಂಟೆಗಾಲ ನಿರಂತರವಾಗಿ 365 ದಿನ ಸೇವೆಯನ್ನ ಮಾಡ್ತಿರುವಂತ ಮಹಾಪುರುಷನ ಒಂದು ವೇದಿಕೆಯಲ್ಲಿ ಪ್ರಧಾನಮಂತ್ರಿಗಳಾಗಂತ ಅವಕಾಶ ಚೆನ್ನಾಗಿದೆ. ಹಾಗೆ ಆಗ್ತದೆ. ನಮ್ಮ ಡಾಕ್ಟರ್ನ ಅಲ್ಲಿ ನೀವು ಮಂತ್ರಿ ಮಾಡಲಿಕ್ಕೆ ನೀವೆಲ್ಲರ ಬಹಳ ಶ್ರಮ. ನಾನು ಕೈ ಮುಗಿದು ಕೇಳ್ಕೊಂತೀನಿ, ಅವರ ಯಾವೇ ಆಮಿಷಗಳನ್ನ ತಲೆ ಕೆಡಿಸ್ಕೊಳ್ಳೋದು ಬೇಡ. ರಾಮನಗರ ಚೆನ್ನಾಗಿದೆ, ಚನ್ನಪಟ್ಟಣ ಲೀಡ್ ಬರುತ್ತೆ, ಮಾಗಡಿ ಲೀಡ್ ಬರುತ್ತೆ,
ಕುಣಗಲು ಲೀಡ್ ಬರುತ್ತೆ, ಆನೇಕಲ್ ಲೀಡ್ ಬರುತ್ತೆ, ರಾಜರಾಜೇಶ್ವರಿ ಲೀಡ್ ಬರುತ್ತೆ, ನಮ್ದು ಲೀಡ್ ಬರುತ್ತೆ. ಸ್ವಾಮಿ, ಕನಕಪುರದಲ್ಲಿ ಅನ್ಸೂಯ ಅಕ್ಕ ಅವರು ಓಡಾಡ್ತಿದ್ದಾರೆ. ದೇವೇಗೌಡರ ದೊಡ್ಡ ಪುತ್ರಿ ಅಕ್ಕ ಅವರು ಅಲ್ಲಿ ಮನೆ ಮನೆಗೆ ತಿರುಗಿ ಮತ ಯೋಚನೆಯನ್ನ ಮಾಡ್ತಾ ಇದ್ರೆ ಬಹಳ 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 ಸ್ವಾಗತವನ್ನ ಮಾಡಿ ಅರ್ಶಿನ ಕುಂಕುಮವನ್ನ ಹಚ್ಚಿ ಅಣ್ಣವ್ರಿಗೆ ಮತ ಹಾಕ್ತೀವಿ ಅಂತ ಬಹಳ ಗೌರವದಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಅವೆಲ್ಲ ಯೋಚನೆಯನ್ನ ಮಾಡಬೇಕು. ಅನ್ಸೂಯ ಅಕ್ಕ ಅವ್ರು ಇವತ್ತು ಅಲ್ಲೆಲ್ಲ ಹೋಗ್ತಾ ಇದ್ರೆ ಗೌರವ ಸಿಗ್ತದೆ ಅಂದ್ರೆ ಅವರು ಮನೆಗೆ ಬಂದಾಗ ಅವ್ರ ಟ್ರೀಟ್ಮೆಂಟ್ಗೆ ಡಾಕ್ಟರ್ ಹತ್ರ ಸಪೋರ್ಟ್ ಮಾಡಿ, ಡಾಕ್ಟ್ರಿಗೆ ಯಾವ ಭೇದ ಭಾವ ಗೊತ್ತಿಲ್ಲ, ಯಾವ ಧರ್ಮದ ಬಗ್ಗೆ ಮಾತಾಡಲ್ಲ. ಅವರು ಒಂದೇ ವೃತ್ತಿ, ಆರೋಗ್ಯವನ್ನ ಚೆನ್ನಾಗಿ ಮಾಡುವಂತ ವೃತ್ತಿ. ಸ್ವಾಮಿ, ನೀವು ಹೃದಯಗಳಿಗೆ ಚುಚ್ತೀರಾ ಫೋನ್ ಮುಖಾಂತರ, ನಮ್ಮ ಡಾಕ್ಟರ್ ಹೃದಯವನ್ನ ತೆಗೆದು ನೀಟಾಗಿ ಹಾರ್ಟ್ ಆಪರೇಷನ್ ಮಾಡಿ ಮತ್ತೆ ಎನರ್ಜಿಯನ್ನ ಕೊಡ್ತಾರೆ ನಮ್ಮ ಡಾಕ್ಟ್ರು. ಮತ್ತೆ 50 ವರ್ಷ ಬದುಕುವಂತ ಡಾಕ್ಟ್ರು ಎನರ್ಜಿಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಪಕ್ಷದ ಮುಖಂಡರಿಗೆ ಇವತ್ತಿಂದ ಶುಕ್ರವಾರ ಸಂಜೆ 6:15 ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಮನೆ ಮನೆಗೆ ತೆರಳಿ ಮತ ಯೋಚನೆಯನ್ನ ಮಾಡಿ ಒಂದು 10 ಜನ ಟೀಮಲ್ಲಿ 5 ಜನ ಬೂತ್ ಹತ್ರ ಇದ್ದೆ, ಇನ್ನು 5 ಜನ ಮನೆಯಿಂದ ಕರ್ಕೊಂಬಂದು ಡಾಕ್ಟ್ರು ಮತ ಹಾಕುವಂತ ಕೆಲಸವನ್ನ ನಾವೆಲ್ಲ ಜಾಸ್ತಿ ಮಾಡಬೇಕಾಗಿದೆ. ಈಗ ಡಾಕ್ಟ್ರು ತಮ್ಮ ಉದ್ದೇಶ ನೆಕ್ಸ್ಟ್ ಎಂ ಕೃಷ್ಣಪ್ಪನವರು ಮತ್ತು ಗೊಟ್ಟಿಗೆರೆ ಮಂಜುನಾಥ್ ಅವರು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇದು ರಾಷ್ಟ್ರದ ಚುನಾವಣೆ, ಇದು ದೇಶದ ಚುನಾವಣೆ. ದೇಶದ ಸುಭದ್ರತೆ, ದೇಶದ ರಕ್ಷಣೆ ಮತ್ತು ದೇಶದ ಆರ್ಥಿಕ ಸ್ಥಿರತೆ ಬಗ್ಗೆ ಆಗತಕ್ಕಂಥ ಚುನಾವಣೆ. ದೇಶದ ನೋಡಿ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಹಲವಾರು ಅಭಿವೃದ್ಧಿ ಮತ್ತು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ನೋಡ್ಬೋದು, ಈ ಬೆಂಗಳೂರಲ್ಲೇ ಇವತ್ತು ಹೆಲಿಕಾಪ್ಟರ್ ಉತ್ಪಾದನೆ ಕೇಂದ್ರ ಇದೆ, ಬೆಂಗಳೂರಲ್ಲೇ ಏರೋಪ್ಲೇನ್ ಮಾಡತಕ್ಕಂಥ ಕೇಂದ್ರ ಇದೆ, ಬೆಂಗಳೂರಲ್ಲೇ ಇವತ್ತು ಯುದ್ಧ ಸಾಮಗ್ರಿಗಳನ್ನ ಮಾಡತಕ್ಕಂಥ ಕೇಂದ್ರಗಳನ್ನ ಮಾಡಿದ್ದಾರೆ. ಅಂದ್ರೆ ನಮ್ಮ ನೆರೆಹೊರೆಯ ದೇಶಗಳಿಂದ ಏನು ನಮಗೆ ಗಾಬರಿ ಆಗ್ತಾ ಇತ್ತು, ನೆರೆಹೊರ ದೇಶಗಳಿಂದ ಏನು ಆಪತ್ತು ಆಗ್ತಾ ಇತ್ತು, ಅದು ಚೈನಾ ಆಗ್ಬೋದು, ಅದು ಚೀನಾ ಆಗ್ಬೋದು, ಪಾಕಿಸ್ತಾನ ಆಗ್ಬೋದು, ಅಥವಾ ಇನ್ನ ಮಿಕ್ಕ ರಷ್ಯಾ ಆಗ್ಬೋದು, ಆ ದೇಶಗಳನ್ನೆಲ್ಲ ನಿಯಂತ್ರಣದಲ್ಲಿಟ್ಟಿದ್ದಾರೆ. ಇವತ್ತು ಭಾರತ ಬಲಿಷ್ಠವಾಗಿದೆ. ಇವತ್ತು ನೋಡ್ಬೋದು ನಮ್ಮ ಬೆಂಗಳೂರಲ್ಲೇ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ. ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಕಳೆದ ಸುಮಾರು 5 ವರ್ಷಗಳಲ್ಲಿ 4,20,000 ಜನರಿಗೆ ಆಯುಷ್ಮಾನ್ ಭಾರತ್ ಅಡಿ ಚಿಕಿತ್ಸೆ ಆಗಿದೆ, ಉಚಿತ ಚಿಕಿತ್ಸೆ ಆಗಿದೆ. ಹಾಗೆ ಸುಮಾರು 17 ಲಕ್ಷ ಕುಟುಂಬಗಳಿಗೆ 5 kg ಅಕ್ಕಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಅದು ನಿಮಗೆಲ್ಲ ಮಂದಟ್ಟಾಗಬೇಕು. ಯಾಕೆಂದ್ರೆ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಬರೀ ಬ್ಯಾಗು, ಆದರೆ ಕೇಂದ್ರ ಸರ್ಕಾರ ಕೊಟ್ಟಂತ ಅಕ್ಕಿಯನ್ನ ಬ್ಯಾಗ್ ಅಲ್ಲಿ ಹಾಕಿ ಮಾತ್ರ ಕೊಡ್ತಾ ಇದ್ದಾರೆ. ಸುಮಾರು 1,70,000 ಶೌಚಾಲಯಗಳನ್ನು ಕಟ್ಟಿಸಿದ್ದಾರೆ, 1,50,000 ಕುಡಿಯುವ ನೀರಿನ ಘಟಕಗಳನ್ನು ಕಟ್ಟಿಸಿದ್ದಾರೆ. ಇವತ್ತು ಎಂ ಕೃಷ್ಣಪ್ಪನವರು ಜಿಗಣಿ ಕ್ಷೇತ್ರವನ್ನ ಯಾವುದೋ ಒಂದು ಬೆಂಗಳೂರು ಕೇಂದ್ರೀಯ ಭಾಗದಲ್ಲಿ ಇರತಕ್ಕಂಥ MG ರೋಡ್ ಆಗ್ಬೋದು ಅಥವಾ ಬ್ರಿಗೇಡ್ ರೋಡ್ ಆಗ್ಬೋದು, ಆ ಗುಣಮಟ್ಟಕ್ಕೆ ರಸ್ತೆಯನ್ನ ಮಾಡಿದ್ದಾರೆ. ಅವರಿಗೆ ನಿಜವಾಗ್ಲೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಯಾಕೆಂದ್ರೆ ಎಷ್ಟೋ ಸರಿ ಬೆಂಗಳೂರಿನ ಕೊನೆಯ ಭಾಗ ಇವೆಲ್ಲ, ಬೆಂಗಳೂರಿನ ಕೊನೆಯ ಭಾಗ ಅಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಕೃಷ್ಣಪ್ಪನವರು ಪಾರ್ಕ್ಗಳನ್ನು ಮಾಡಿದ್ದಾರೆ, ರಸ್ತೆಗಳನ್ನು ಮಾಡಿದ್ದಾರೆ, ಚರಂಡಿಗಳನ್ನು ಮಾಡಿದ್ದಾರೆ, ಬಸ್ ಸ್ಟ್ಯಾಂಡ್ಗಳನ್ನೆಲ್ಲ ಮಾಡಿದ್ದಾರೆ. ಹೀಗಾಗಿ ಇವತ್ತು ಎಲ್ಲ ಸಮೀಕ್ಷೆಗಳು ಕೂಡ ಹೇಳುತ್ತೆ, ಮುಂದಿನ 3ನೇ ಬಾರಿಗೆ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ಖಚಿತ ಅಂತಾನೆ ಎಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ತಾವುಗಳು ಕೂಡ ನನ್ನ ಕ್ರಮ ಸಂಖ್ಯೆ 1 ಮತ್ತು ಡಾಕ್ಟರ್ CN ಮಂಜುನಾಥ್ ಕಮಲದ ಗುರುತಿಗೆ ಮತ ನೀಡುವ ಮೂಲಕ ನನ್ನನ್ನು ಲೋಕಸಭೆಗೆ ಜಯಶೀಲರನ್ನಾಗಿ ಮಾಡಬೇಕು ಅಂತ ಕಳಕಳಿಯ ಮನವಿಯನ್ನು ನಾನು ನಿಮ್ಮಲ್ಲಿ ಮಾಡ್ತೇನೆ. ಮತ್ತು ಹಲವಾರು ಜನರಿಗೆ ಔಷಧಗಳು ಕಡಿಮೆ ದರದಲ್ಲಿ ಸಿಗಲಿ ಎಂದ್ಬಿಟ್ಟು ಜನೌಷಧಿ ಕೇಂದ್ರಗಳನ್ನು ಮಾಡಿಸಿದ್ದಾರೆ. 1,000 ರೂಪಾಯಿಗೆ ಸಿಗತಕ್ಕಂಥ ಔಷಧಿಗಳು 100 ರೂಪಾಯಿಗೆ ಸಿಗುತ್ತೆ. ಮತ್ತು ಹೃದಯಾಘಾತ ಆದಾಗ ಸ್ಟೆಂಟ್ ಅಂತ ಏನು ಹಾಕ್ತೀವಿ ನಾವು ರಕ್ತನಾಳದಲ್ಲಿ, ಅದ್ರ ಬೆಲೆ 70,000 ಆಯಿತು, ಈಗ 30,000 ಇಳಿಸಿದ್ದಾರೆ. ಹೀಗಾಗಿ ಹಲವಾರು ಉತ್ತಮವಾದಂತಹ ಯೋಜನೆಗಳನ್ನು ಮತ್ತು ಜನರಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ
ನಮ್ಮ ಸೇವೆ ಯಾವಾಗಲೂ ನಿರಂತರ. ಹೀಗಾಗಿ ಯಾಕೆಂದರೆ ಇವತ್ತು ಕೃಷ್ಣಪ್ಪನವರು ಮತ್ತು ಎಲ್ಲ ನರೇಂದ್ರ ಮೋದಿಯವರ ಸರ್ಕಾರಗಳ ಸಾಧನೆಗಳು ಮಾತಾಗಿದ್ದಾವೆ ಹೊರತು ಮಾತುಗಳು ಸಾಧನೆ ಆಗಿಲ್ಲ, ಸಾಧನೆಗಳೇ ಮಾತಾಗಿದ್ದಾವೆ. ಹೀಗಾಗಿ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಮತವನ್ನು ಬೇಡುತ್ತಾ ನಾವು ತಮ್ಮ ಅನುಮತಿಯನ್ನು ಪಡೆದು ಮುಂದಿನ ಡಾಕ್ಟರ್ ಮಂಜಣ್ಣವ್ರನ್ನ ಮಾತಾಡ್ಸಕ್ಕೆ ಕಾಯ್ತಾ ಇದ್ದಾರೆ. ಅವರು ಒಂದು ಕೋಲ್ ಇಟ್ಕೊಂಡಿದ್ದಾರೆ ಕೈಯಲ್ಲಿ, ಲಿಂಗಾಯತ ಸಮುದಾಯದವರು. ಅವ್ರು ನಿಂತ್ಕೊಂಡು ನಮಗೆ ಗಮನಿಸಿಲ್ಲ ಮಂಜಣ್ಣವರು. ನಮ್ಮ ಹುಡುಗರು ಶಿವು ಅಂತ ಕರ್ಕೊಂಬಂದರು, ಲಿಂಗಸ್ವಾಮಿ ಅಂತೇಳಿ ಅವರೊಂದು ಮಾತು ಹೇಳ್ತಾರೆ. 3 ಲಕ್ಷ ರೂಪಾಯಿ ಬಿಲ್ಲನ್ನು ಕೊಟ್ಟಿದ್ರಂತೆ, ಮಂಜಣ್ಣ ಹತ್ರ ಹೋದ್ರಂತೆ. 10,000 ರೂಪಾಯಲ್ಲಿ ಆಪರೇಷನ್ ಮಾಡಿದ್ದಾರೆ. ಈಗ ಅವ್ರು ಬಂದು ಕೈ ಮುಗಿದು ಕೇಳ್ಕೊಂಡು ಹೋಗ್ತಾವ್ರೆ. ನನಗೆ ಅವರಪ್ಪ ಹೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನವಾಯಿತು. ಇಂಥ ವ್ಯಕ್ತಿ ನಮಗೆ ಬೇಕಲ್ವೇ? ನಿಮ್ಗೆಲ್ಲ ಬೇಕಲ್ವೇ? ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಕಾಪಾಡ್ಕೊಬೇಕಲ್ವೇ ನಾವು? ಮಂಜಣ್ಣ ಮಂತ್ರಿ ಆಗೋದಂತೂ ಗ್ಯಾರಂಟಿ. ಈ ಥರ ಹಾಸ್ಪಿಟ್ಲ್ಗಳು ನೂರಾರು ಹಾಸ್ಪಿಟ್ಲ್ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಆಗ್ತವೆ. ನಿಮ್ಮೆಲ್ಲರ ಆಶೀರ್ವಾದ, ಕಮಲದ ಗುರ್ತಿಗೆ, 1ನೇ ನಂಬರ್ ಗುರ್ತಿಗೆ ಮಂಜಣ್ಣವ್ರನ್ನ ಆಶೀರ್ವಾದ ಮಾಡಿ ಗೆಲ್ಸ್ಕೊಳ್ಳಿ. ಅಭಿವೃದ್ಧಿ ಕೆಲಸಗಳನ್ನ ನಾವೆಲ್ಲ ಅಣ್ಣ ತಮ್ಮ ತರ ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ 2 ಮಾತೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಮಾತಕ್ಕೆ, ಭಾರತ್ ಮಾತಕ್ಕೆ, ಭಾರತ್ ಮಾತಕ್ಕೆ. ನಿನ್ನೆ ನಮ್ಮ ಏರಿಯಾದಲ್ಲಿ ಕಳೆನಗರ ವ್ಯಾಪ್ತಿಗೆ ಬರ್ತಕ್ಕಂಥ BBMP ಲಿಮಿಟ್ಸು ಹಾಗೂ ತೋಗೂರು ಬಂದದ್ದು ವ್ಯಾಪ್ತಿ ಬಂದಂಥ ಪಂಚಾಯತಿ ಲಿಮಿಟ್ಸಲ್ಲಿ ನಮ್ಮ BN ಕುಮಾರ್ ಅಂತೇಳಿ ಬಸಂಪುರ ಲಿಮಿಟ್ಸಲ್ಲಿ ಒಂದು ಕಾರ್ಯಕ್ರಮ ಮಡಗಿದ್ದು. ಆ ಕಾರ್ಯಕ್ರಮದಲ್ಲಿ ಮ್ಯಾಕ್ಸಿಮಮ್ ಅಂದರು 5-6 ಸಾವಿರ ಜನ ಇದ್ದರು. ನನ್ನ ತಾಯಿ ಅಂದರೆ ಒಂದು 2-2 ಸಾವಿರ ಜನ ಇದ್ದರು. ತುಂಬ ಚೆನ್ನಾಗಾಯ್ತು. ರಾತ್ರಿ ನಾವು ಮನೆಗೆ ಹೋಗೋದಕ್ಕೆ 12 ಗಂಟೆ. ಅಂದರೆ ಅಧಿಕಾರಿಗಳು ಬಂದು 8 ಗಂಟೆಗೆ ಸ್ಟಾಪ್ ಮಾಡಬೇಕು ಅಂತ ಹೇಳಿದಾಗ ನಾವು ಗಾಡಿಯನ್ನು ನಿಲ್ಲಿಸ್ಬಿಟ್ಟು ಮೈಕೆಲ್ಲ ಸ್ಟಾಪ್ ಮಾಡಿ ಮನೆಗಳಿಗೆ ಹೋದ್ವಿ. ಎಲ್ಲ ನೋಡಿದ್ರು ಅದ್ದೂರಿ ಸ್ವಾಗತ. ಈಗ ನನ್ನ ಮಾಧ್ಯಮದ ಸ್ನೇಹಿತರು ತಾವು ಅಲ್ಲಿಂದ ನಾವು ಬರ್ತಾ ಇದ್ದೀವಿ, ತಾವು ನೋಡ್ತಾ ಇದ್ದೀರಾ. ಎಲ್ಲ ನೋಡಿದ್ರು ಒಂದು ಎಕ್ಸಾಂಪಲ್ಲು, ಈಗ ಲಿಂಗಾಯತ್ ಕಮ್ಯುನಿಟಿಯವರೊಬ್ಬ ಪಾಪ ಹಾರ್ಟ್ ಆಪ್ರೇಷನ್ ಆಗಿದೆ, ಅವ್ರಿಗೆ 3 ಲಕ್ಷ ಏನೋ ಬಿಲ್ ಕೊಟ್ಟಿದ್ರಂತೆ. ಅವ್ರು ಬಂದು ಸೈಡಿಗೆ ನಿಲ್ಲಿಸಿ ಕೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಾಗಿಲ್ಲ. ನಮ್ಮ ಶಿವು ಅಂತೇಳಿ ನಮ್ಮ ಹುಡುಗ, ಅವರು ಅಣ್ಣ ಇವರು ಹಾರ್ಟ್ ಆಪ್ರೇಷನ್ ಆಗಿದೆ ಅಂದಾಗ ನಾನು ಗಾಡಿ ನಿಲ್ಲಿಸಿ ಕೇಳಿದೆ. ಮಂಜಣ್ಣವರು ಗಮನಕ್ಕೆ ತಂದೆ. ಈಗ ಅವರು ಮಾತಾಡಿದ್ರು. ಅವ್ರು 10,000 ರೂಪಾಯಲ್ಲಿ ಆಪ್ರೇಷನ್ ಮಾಡಿಕೊಟ್ರಂತೆ. ಅವರು ನಮ್ಮ ದೇವರು ಅಂತೇಳಿ ಕೈ ಮುಗಿದು ನಮಸ್ಕಾರ ಪ್ರಾರ್ಥನೆ ಮಾಡ್ತಾರೆ. ಈ ಥರ ನಮ್ಮ ಬೆಂಗಳೂರು ಸೌತ್ ತಾಲೂಕಲ್ಲಿ ಮ್ಯಾಕ್ಸಿಮಮ್ 1 ಲಕ್ಷ ಆಪ್ರೇಷನ್ನ ಮಾಡಿಸಿರ್ಬೇಕು ಡಾಕ್ಟರ್ ಮಂಜಣ್ಣವರು. ಆ ಭಗವಂತ ಅವ್ರಿಗೆ ತುಂಬ ಒಳ್ಳೇದು ಮಾಡಲಿ. ಅವ್ರ ಮಕ್ಕಳಿಗೂ ಮರಿಗಳಿಗೆ ಅವ್ರ ದೇವರು ಅವ್ರಿಗೆ ಇನ್ನೂ ಶಕ್ತಿಯನ್ನು ಕೊಟ್ಟು ಈ ದೇಶದಲ್ಲಿ ಮಂತ್ರಿ ಆಗಲಿ, ಮಾನ್ಯ ಪ್ರಧಾನಮಂತ್ರಿಗಳ ಕ್ಯಾಬಿನೆಟಲ್ಲಿ ಅವರು ಉಳ್ಕೊಂಡ್ಲಿ, ಅವರು ಮಂತ್ರಿಯಾಗಿ ಬರಲಿ, ಜನಸೇವೆ ಮಾಡಲಿ ಅಂತ ಹೇಳ್ತಾ 2 ಮಾತು ಹೇಳಿ ಮುಗಿಸ್ತಾನೆ. ಕಾಂಗ್ರೆಸ್ ಸ್ವಾಮಿ ಈಗ ಕೈಯಲ್ಲಾಗ್ದಿದ್ದರು ಮೈ ಪರ್ಚ್ಕೊಂಡ್ರು ಅಂತೇಳಿ ಏನೂ ಇಲ್ಲದಾಗ, ಶಕ್ತಿನೇ ಇಲ್ಲದಾಗ, BJPಯಲ್ಲಿ ಅಶ್ವಥ್ ನಾರಾಯಣವರು ನಿಂತಿದ್ದಾಗ ಆವತ್ತು 50,000 ಚಿಲ್ಲರೆ ಮತ ನೀಡಿದ್ದಾರೆ. BJPಯಿಂದ ಈ ಭಾಗದಲ್ಲಿ ಲೀಡ್ ಕೊಟ್ಟಿದ್ದಾರೆ. ಇವತ್ತು ದೇವೇಗೌಡರು ಸಾಹೇಬ್ರ ಆಶೀರ್ವಾದ, ಕುಮಾರಣ್ಣವರ ಆಶೀರ್ವಾದ, ನರೇಂದ್ರ ಮೋದಿಯವರ ಆಶೀರ್ವಾದ, ಈ ಭಾಗದ MLA ಅವರಾಗಿರ್ತಂಥ ಕೃಷ್ಣಪ್ಪನವರ ಆಶೀರ್ವಾದ ನಮ್ಮ ಅಭ್ಯರ್ಥಿ ಮೇಲೆ ಇಷ್ಟು ಶಕ್ತಿ. ಅದರಲ್ಲೂ JDS ಪಕ್ಷ ಕಾರ್ಯಕರ್ತರ ಒಂದು ಇವರಿಬ್ಬರು ಬಾರಿ ಸೇರಿಕೊಂಡು ನುಗ್ಗಿದಾಗ 1.5 ಲಕ್ಷ ಲೀಡ್ ಹೋಗುತ್ತೆ ಅಂತ ನಾನು ಹೇಳಬಲ್ಲೆ ಬ್ರದರ್. ಸರ್, ನಿನ್ನೆ ರ್ಯಾಲಿನ ಮಾಡ್ತೀರಾ ಬಸವಪುರ ಮತ್ತು ಒಂದಿನ ಶಕ್ತಿ ಪ್ರದರ್ಶನ ಮಾಡ್ತೀರಾ? ಅಲ್ಲಿ ಕಾಂಗ್ರೆಸ್ ಮುಖಂಡರು ಹೇಳಿಕೆಯನ್ನು ಕೊಡ್ತಾರೆ. ಏನು ಶಕ್ತಿ ಪ್ರದರ್ಶನ ಮಾಡಿ ಬಂದಂಥ ಜನಗಳು ಯಾರು ಕೂಡ ನಮ್ಮ ಕ್ಷೇತ್ರದಲ್ಲ, ಆಚೆ ಅವ್ರನ್ನ ದುಡ್ಡು ಕೊಟ್ಟು ಕರ್ಸ್ಕೊಂಡು ಬಂದಿರೋ ದೇವ್ರ ಸತ್ವ ಆ ಕೆಲಸ ಅವ್ರದ್ದು. ನಾನು BJPಗೆ ಹೋಗಿರೋದು ಹೊಸದೇ ಅಲ್ವಾ. BJP ಅವ್ರ ಸಿದ್ಧಾಂತ ನನಗೆ ಗೊತ್ತಿದೆ. ಈಗ ತಿಳ್ಕೊಂಡಿದ್ದೀನಿ. ಎಲ್ಲೋ ಒಂದು ಜಾಗದಲ್ಲಿ ಮಾತಾಡೋಕ್ಕೆ ನನಗೆ ರೋಮಾಂಚನ ಆಗುತ್ತೆ. ಈಗ ನಮ್ಮ JDS ಕಾರ್ಯಕರ್ತರು ಹಿಂದೆ ಬಿದ್ದಿಲ್ಲ, BJP ಕಾರ್ಯಕರ್ತರು ಹಿಂದೆ ಬಿದ್ದಿಲ್ಲ. 100ಕ್ಕೆ 100 ಅವೆಲ್ಲ ಮಾತು ಕಿವಿ ಕೊಡಬೇಡ್ರಿ. ಆ ಕೆಲಸ ಮಾಡ್ತಾ ಇರೋದು ತವಾಗಳು, ಕುಕ್ಕರ್ಗಳು, ಫ್ಯಾನುಗಳು ಮತ್ತು ಸ್ಯಾರಿಗಳು, ಸೀರೆಗಳು, ಇವರೆಲ್ಲ ರಾತ್ರಿ ದುಡ್ಡುಗಳು, ಇವೆಲ್ಲ ಇವರೆಲ್ಲ ಭಯಭೀತಿ ಬಂದೆ ಅವ್ರು ಆ ಥರ ಮಾಡ್ತಾ ಇದ್ರು. ಅವರು ತಾಳ್ಮೆ ಕಳ್ಕೊಂಡಿದ್ದಾರೆ. ಅವ್ರಿಗೂ 3 ಬಾರಿ MP ಮಾಡಿದ್ದೀರಾ, ಅವ್ರಿಗೂ ದೇವರು ಒಳ್ಳೇದು ಮಾಡಿದೆ. 1 ಬಾರಿ ಬೈ ಎಲೆಕ್ಷನಲ್ಲಿ, 2 ಬಾರಿ ರೆಗ್ಯುಲರ್ ಎಲೆಕ್ಷನಲ್ಲಿ ಅವ್ರಿಗೂ ಮತವನ್ನು ನೀಡಿದ್ದೀರಾ, ಗೆಲ್ಲಿಸಿದ್ದೀರಾ. ಈ ಬಾರಿ ನಮ್ಮ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ರವರಿಗೆ 1ನೇ ನಂಬರ್ ಗುರ್ತಿಗೆ ಮತವನ್ನು ನೀಡಿ ಅಂತ ಹೇಳ್ತಾ
ನಾನು 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. 100ಕ್ಕೆ 100 ಗೆಲ್ತಾರೆ. ನಾನು ಗೆದ್ದಿಲ್ಲ ಡಾಕ್ಟರ್ ಮಂಜುನಾಥ್ ಅವರೊಂದು ಆವತ್ತೇ ರಾಜಕೀಯದಿಂದ ನಿಯುಕ್ತಿ ಆಗ್ತೇನೆ. ಕ್ಷೇತ್ರದ BJP ಅಭ್ಯರ್ಥಿಯಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಇವತ್ತು BJP ಕಾರ್ಯಕರ್ತರೆಲ್ಲ ಬಂದು ಸೇರಿದ್ದಾರೆ. ಏನು ಇವತ್ತು ಜಿಗಣಿಯ BJP ಕಾರ್ಯಾಲಯದಿಂದ AP ಸರ್ಕಲ್ವರೆಗೂ ಒಂದು ಬೃಹತ್ ರ್ಯಾಲಿ ಆಯಿತು. ಬೃಹತ್ ರ್ಯಾಲಿಯಲ್ಲಿ ಸಾವಿರಾರು ಜನ BJP ಕಾರ್ಯಕರ್ತರು, ಮಾತೆಯರು ಹಾಗೂ ಸಾರ್ವಜನಿಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯ ಒಂದು ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ಹಾಕಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಒಬ್ಬ ಹೃದಯವಂತ ಅಭ್ಯರ್ಥಿ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ನಾವೇನಾದರೂ ಅಂಥ ವ್ಯಕ್ತಿಗೆ ಓಟ್ ಹಾಕಿಲ್ಲ ಅಂತಂದರೆ ನಮಗೆ ಮತದಾನ ಹಾಕಿರ್ತಕ್ಕಂಥದ್ದೇ ವೇಸ್ಟ್ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದಿಂದ ಇವತ್ತು ಜಿಗಣಿಯಲ್ಲಿ ಒಂದು ಅದ್ದೂರಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರ ನಾಯಕತ್ವದಲ್ಲಿ ಒಂದು ಮತಯಾಚನೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಯಿತು. ಜನರು ಸಾಗರೋಪಾದಿಯಲ್ಲಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವರನ್ನು ಜಿಗಣಿ ಗ್ರಾಮಕ್ಕೆ ಸ್ವಾಗತ ಮಾಡಿ, ನಾವು ನಿಮ್ಮ ಜೊತೆ ಇದ್ದೇವೆ, ನಮ್ಮ ಗ್ರಾಮದ ಮತ, ಈ ಭಾಗದ ಮತ ಅತಿ ಹೆಚ್ಚಿನ ಮತಗಳನ್ನು ನಿಮ್ಗೆ ಹಾಕೋದ್ರ ಮುಖಾಂತರ ನಿಮ್ಗೆ ಗೆಲ್ಲಿಸ್ತೀವಿ ಅಂತ ಇವತ್ತು ಜನರು ಬಹಳ ರಣೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಅವರಿಗೆ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಜಿಗಣಿ ಪುರಸಭಾ ವ್ಯಾಪ್ತಿಯಲ್ಲಿ ಇವತ್ತು ಕಡೆಯ ದಿನ ಪ್ರಚಾರದ ಅಂಗವಾಗಿ ಜನಪ್ರಿಯ ಶಾಸಕರು, ಯುವಕರ ನೇತರರಾದಂತಹ ಎಂ ಕೃಷ್ಣಪ್ಪಣ್ಣನವರ ನಾಯಕತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವಿವತ್ತು ಜಿಗಣಿಯ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಿಂದ APC ವೃತ್ತದವರೆಗೆ ಕಾಲ್ನಡಿಗೆ ಜಾಥವನ್ನು ಬಂದ್ವಿ. ಈ ಒಂದು ಶುಭ ಸಂದರ್ಭದಲ್ಲಿ ಹೃದಯವಂತ ಅಭ್ಯರ್ಥಿಯಾಗಿ, ಸಮಾಜಮುಖಿಯಾಗಿ ನೊಂದಂಥ ಅನೇಕ ಕುಟುಂಬಗಳಿಗೆ ಆಸರೆಯಾಗಿ, ಹೃದಯದ ಜೀವನಾಡಿಯಾಗಿ ಕೆಲಸವನ್ನು ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಜಿಗಣಿಯ ಗ್ರಾಮಕ್ಕೆ ಬಂದು ಇವತ್ತು ಮತಯಾಚನೆಯನ್ನು ಮಾಡಿದ್ರು. ಈ ಒಂದು ಶುಭ ಸಂದರ್ಭದಲ್ಲಿ JDS ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗೊಟ್ಟಿಗೆರೆ ಮಂಜಣ್ಣನವರ ಸಹ ಭಾಗಿಯಾಗಿದ್ದರು. ಅನೇಕ JDS ಮತ್ತು BJP ಪಕ್ಷದ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ವಿ. ಈ ಒಂದು ರ್ಯಾಲಿಯ ನೇತೃತ್ವವನ್ನು ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದಂಥ ಎಂ ಕೃಷ್ಣಪ್ಪಣ್ಣನವರು ವಹಿಸಿದರು ಅಂತೇಳಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ 2 ಪಕ್ಷದ ಮುಖಂಡರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೀನಿ.